I'm here. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾತಾಡೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್, LPG ಪ್ರೈಸ್ ಬಗ್ಗೆ. ಇತ್ತೀಚೆಗೆ ತುಂಬ ಜನಕ್ಕೆ ಡೌಟ್ ಬಂದಿದೆ, ಸಿಲಿಂಡರ್ ರೇಟ್ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ. ಇದು ಕೇವಲ ಭಾರತದ ಪ್ರಾಬ್ಲಮ್ಮ ಅಥವಾ ಬೇರೆ ದೇಶಗಳಿಗೂ ಇದೇ ರೀತಿಯ ಸಮಸ್ಯೆ ಆಗ್ತಿದೆನಾ? ಇವೆಲ್ಲ ಕ್ವಶನ್ಗೆ ಇವತ್ತು ಸಿಂಪಲ್ ಆಗಿ ಕನ್ನಡದಲ್ಲೇ ಆನ್ಸರ್ ಕೊಡ್ತೀನಿ. ಸುಮಾರು 2 ತಿಂಗಳಿಂದ ಈ ಹಾರ್ಮೋಸ್ ಸಂಧಿ ಬಂದಾಗಿದೆ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ, ಯುದ್ಧ ನಡೀತಾ ಇದೆ. ಹಾಗೆ ಭಾರತದ ಬಹುತೇಕ LPG ಮತ್ತು ಕ್ರೂಡ್ ಆಯಿಲ್ ಕೂಡ ಬರುವ ದಾರಿಯೇ ಅದು. ಕಾರಣ ನಾವು UAE ಮತ್ತು ಒಮನ್ ಹಾಗೆ ಸ್ವಲ್ಪ ಮಟ್ಟಿನ ಇರಾನ್ನ ಕ್ರೂಡ್ ಆಯಿಲನ್ನು ತರಿಸ್ಕೊಳ್ತಾ ಇದ್ವಿ. ಆದರೆ ಈಗ ಪ್ರತಿಯೊಂದು ಹಡಗಿನ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಹಾಗಾಗಿ LPG ಅಥವಾ ಪೆಟ್ರೋಲ್ ಡೀಸೆಲ್ ಯಾವುದು ಕೂಡ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು LPG ಬಗ್ಗೆ ಬಂದರೆ, ಇದು ಗೌರ್ಮೆಂಟ್ ತಪ್ಪ ಅಥವಾ ಇಲ್ಲಿನ ಗ್ಯಾಸ್ ಏಜೆನ್ಸಿಗಳ ತಪ್ಪ ಇನ್ನೂ ಯಾರಿಗೂ ಗೊತ್ತಿಲ್ಲ. ಪೆಟ್ರೋಲ್ ಸಚಿವರು ಯಾವುದೇ ರೀತಿಯ ಇಂಧನದ ಕೊರತೆ ಇಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳು ಕೇಂದ್ರದ ಮೇಲೆ ಬೆರಳು ಮಾಡುತ್ತಿವೆ. ಇಲ್ಲಿ ಕೇವಲ ಕೆಸರಿನ ಎರೆಚಾಟ ಆಗ್ತಾ ಇದೆ ಹೊರತು ಜನಸಾಮಾನ್ಯರಿಗೆ ಏನು ತಲುಪಿಸಬೇಕು ಅದು ತಲುಪುತ್ತಿಲ್ಲ. ಇನ್ನು ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟವು ಕೆಲವೊಂದು ಕಡೆ ಹೊರಬಂದಿದೆ. ಹಾಗೆ ಕೆಲವು ರಾಜಕಾರಣಿಗಳ ತಮ್ಮ ಮನೆಯ ಸಮಾರಂಭಗಳಿಗೆ 20-30 ಗ್ಯಾಸ್ LPGಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಗ್ಯಾಸ್ ರೇಟ್ನ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಇದನ್ನು ನಾವು ಡೈಲಿ ನಮ್ಮ ಅಡಿಗೆಗಳಲ್ಲಿ ಬಳಸ್ತಾ ಇರ್ತೀವಿ. ಹಾಗೆ ಕೆಲವೊಂದು ವಾಹನಗಳಲ್ಲಿಯೂ ಕೂಡ ಇಂಧನವಾಗಿ ಬಳಸುತ್ತಾರೆ. ಇನ್ನು ಮುಖ್ಯವಾದ ವಿಷಯ ಏನಂದರೆ, ಭಾರತಕ್ಕೆ ಬೇಕಾಗುವ LPG ಗ್ಯಾಸನ್ನು ನಾವು ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡೋದಿಲ್ಲ. 50-60% ಗ್ಯಾಸ್ ಇಂಪೋರ್ಟ್ ಮಾಡಿಕೊಳ್ಳೇಬೇಕು. ಹಾಗಾಗಿ ಬೇರೆ ಯಾವುದೇ ಇಂಧನ ಸಪ್ಲೈ ಮಾಡುವ ದೇಶದಲ್ಲಿ ಏನಾದರೂ ಸಣ್ಣ ತೊಂದರೆ ಆದರೂ ಕೂಡ ಅದು ನಮಗೆ ಡೈರೆಕ್ಟ್ ಇಂಪ್ಯಾಕ್ಟನ್ನು ಕೊಡುತ್ತೆ. ಇನ್ನು ಒಂದು ಕ್ವಶನ್ ಏನಂದರೆ, ನಾವು ಎಲ್ಲಿಂದ LPGಯನ್ನು ತರಿಸ್ತೀವಿ? ನಾವು ಬಹುತೇಕ ಸೌದಿ ಅರೇಬಿಯಾ, ಕತಾರ್, UAE ಮತ್ತು ಇರಾನಿಂದ ತರಿಸ್ತೀವಿ. ಇವೆಲ್ಲ ಮಿಡಲ್ ಈಸ್ಟ್ ಕಂಟ್ರೀಸ್ ಆಗಿರುತ್ತೆ. ಈಗ ಇದೇ ರೀಜನಲ್ಲಿ ವರ್ಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಫ್ಯೂಯಲ್ ಅಥವಾ ಪೆಟ್ರೋಲ್ ಡೀಸೆಲ್ ಗ್ಯಾಸಲ್ಲಿ ಮೆಜಾರಿಟಿ ಸಪ್ಲೈ ಇವರಿಂದ ಬರುತ್ತೆ. ಸೊ ಇಮ್ಯಾಜಿನ್ ಮಾಡಿ, ಈ ಏರಿಯಾಲಿ ಪ್ರಾಬ್ಲಮ್ ಆದರೆ ಇಡೀ ಜಗತ್ತಿಗೆ ತೊಂದರೆ. ಈಗ ಮೇನ್ ಪಾಯಿಂಟ್ಗೆ ಬರೋಣ. ರೀಸೆಂಟ್ ಡೇಸಲ್ಲಿ ಇರಾನ್ ಮತ್ತು ಅಮೆರಿಕ ಮಧ್ಯೆ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ನು ಅತ್ಯಂತ ಭೀಕರ ದಾಳಿ ಆಗಿಲ್ಲ, ಆದರೂ ಕೂಡ ಅಲ್ಲಿನ ಸಿಚುವೇಶನ್ ಯೋಚನೀಯವಾಗಿದೆ. ಎಲ್ಲೆಲ್ಲೂ ಅಸ್ಥಿರತೆ ಮತ್ತು ಭಯದಿಂದ ಕೂಡಿದೆ. ಹಾಗೆ ಜಗತ್ತಿನ ಬಹುತೇಕ ವ್ಯಾಪಾರ ಡಿಸ್ಟರ್ಬ್ ಆಗಿದೆ. ಕಾರಣ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್. ಇದರಲ್ಲಿ ವರ್ಲ್ಡ್ ಆಯಿಲ್ ಮತ್ತು ಗ್ಯಾಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದು ಬ್ಲಾಕ್ ಆದರೆ ಅಥವಾ ಸ್ಲೋ ಆದರೆ ಪ್ರತಿಯೊಂದು ಶಿಪ್ಸ್ ಕೂಡ ಡಿಲೇ ಆಗುತ್ತೆ, ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದರಿಂದ ತಕ್ಷಣದ ಬೆಲೆಗಳು ಏರಿಕೆ ಆಗ್ತವೆ. ಯೋಚನೆ ಮಾಡಿ, ಇದರಿಂದ ಭಾರತಕ್ಕೆ ಏನು ಎಫೆಕ್ಟ್ ಆಗುತ್ತೆ? ಸಿಂಪಲ್ಲಾಗಿ ಹೇಳೋದಾದರೆ, ಸಪ್ಲೈ ತುಂಬ ಕಡಿಮೆ ಆಗಿದೆ, ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಹಾಗೆ ಇದರಿಂದ ಬೆಲೆಯೂ ಕೂಡ ಹೆಚ್ಚಾಗುತ್ತೆ. ಅದಕ್ಕೆ LPG ಸಿಲಿಂಡರ್ ರೇಟ್ ಹೆಚ್ಚಾಗಬಹುದು, ಬುಕ್ಕಿಂಗ್ ಟೈಮ್ ಡಿಲೇ ಮಾಡ್ತಾರೆ, ಸಬ್ಸಿಡಿಗಳು ಚೇಂಜ್ ಆಗುವ ಸಾಧ್ಯತೆ ಇದೆ. ಆದರೆ ಇದು ಸಣ್ಣ ವಿಷಯವಲ್ಲ, ಡೈರೆಕ್ಟ್ ನಮ್ಮ ಪಾಕೆಟ್ಗೆ ಕತ್ತರಿ ಹಾಕೋ ವಿಚಾರ. ಇನ್ನು ನಮ್ಮ ಭಾರತದ ಮುಂದಿನ ಸ್ಟೆಪ್ಗಳು ಏನಾಗಿರುತ್ತೆ ಅಂದರೆ, ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡೋದು. ಅಂದರೆ ಇಲ್ಲಿನ ರಾಷ್ಟ್ರದಲ್ಲಿಯೇ ಉತ್ಪತ್ತಿಯಾಗುವ ಪ್ರತಿಯೊಂದು ಇಂಧನದ ಮೂಲದ ಪ್ರೊಡಕ್ಷನನ್ನು ಹೆಚ್ಚಿಸೋದಾಗಿರುತ್ತೆ. ಇನ್ನು ಆಲ್ಟರ್ನೇಟಿವ್ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು. ಅಂದರೆ ಕೇವಲ ಮಿಡಲ್ ಈಸ್ಟ್ ಅಲ್ಲದೆ ಅಮೇರಿಕ ಮತ್ತು ವೆನೆಜುವೆಲಾ ಕಡೆಯಿಂದ ತರಿಸ್ಕೊಳ್ಳೋದು. ಈ ಸಿಚುವೇಷನನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಾವು ಪ್ಯಾನಿಕ್ ಆಗಬೇಕು ಅಂತ ಏನೂ ಇಲ್ಲ, ಬಟ್ ಸ್ವಲ್ಪ ಹುಷಾರಾಗಿರಬೇಕು. ಸೊ ಫ್ರೆಂಡ್ಸ್, LPG ಇನ್ಕ್ರೀಸ್ ಬಗ್ಗೆ ರ್ಯಾಂಡಮ್ ಆಗಿ ಅಲ್ಲ, ಇದರ ಹಿಂದೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮತ್ತು ವಾರ್ ಟೆನ್ಷನ್ ಕೂಡ ಇದೆ. ಅದಕ್ಕೆ ಮುಂದಿನ ದಿನ ಸಿಲಿಂಡರ್ ರೇಟ್ ಚೇಂಜ್ ಆಗಬಹುದು. ಆದ್ದರಿಂದ ನಾವೆಲ್ಲರೂ ಕೂಡ ಮಿತವಾಗಿ ಇಂಧನವನ್ನು ಖರ್ಚು ಮಾಡೋಣ. ಸೊ ಇದಾಗಿತ್ತು LPG ಬಗೆಗಿನ ಮಾಹಿತಿ. ಹಾಗೆ ಇದೇ ಥರದ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.